ಪ್ರಿಯ ವೀಕ್ಷಕರೇ, ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ. ನಾನು ನಿಮ್ಮ ಐನ್ಗೌಡ. ಈಚೆಗೆ ಸೇವಾ ನಿವೃತ್ತಿಯನ್ನು ಹೊಂದಿದಂತಹ KKRTC ಒಬ್ಬ ಚಾಲಕರ ಒಂದು ಸಿಂಪಲ್ ಆಗಿ ಸ್ಟೋರಿ ಮಾಡಿದ್ದೆ. ಸಿಂಪಲ್ ಸ್ಟೋರಿಗೆ ಬಂಪರ್ ಬಹುಮಾನ ಎನ್ನುವಂತೆ ಬಹುದೊಡ್ಡ ವೀಕ್ಷಕರು, ಬಹುದೊಡ್ಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದಂತಹ ಸಂಖ್ಯೆ, ಬಹುದೊಡ್ಡ ಸಂಖ್ಯೆಯಲ್ಲಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದವರು, ಬಹುದೊಡ್ಡ ಸಂಖ್ಯೆಯಲ್ಲಿ ಅದನ್ನು ಹಂಚಿಕೊಂಡಂಥವರ, ಆ ಪೋಸ್ಟನ್ನು ಹಂಚಿಕೊಂಡಂಥವರ ಒಂದು ಸಂಖ್ಯೆಯನ್ನು ಕೇಳಿದರೆ ನಿಜಕ್ಕೂ ಕೂಡ ಅಚ್ಚರಿಯಾಗುತ್ತೆ, ಗಾಬರಿಯಾಗುತ್ತೆ. ನನ್ನ ಏನು ಒಂದು 4 ವರ್ಷದ ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ ಎನ್ನುವಂತಹ ಒಂದು ಚಾನಲ್ ಇದೆ. ಆ ಚಾನಲಿನ ಇತಿಹಾಸದಲ್ಲಿಯೇ ಪ್ರಥಮ ಎನ್ನುವಂತಹ ಮಟ್ಟಿಗೆ ವ್ಯೂಸ್ ನಾವು ಕಂಡ್ವಿ. 14 ಲಕ್ಷ ಜನ ವೀಕ್ಷಣೆಯನ್ನು ಮಾಡಿದರು. ಆ ಒಂದು ಪೋಸ್ಟನ್ನು 48,000 ಜನ ಲೈಕ್ ಮಾಡಿದರು. 2,500 ಜನ ಅಭಿನಂದನೆಯನ್ನು ಸಲ್ಲಿಸಿ ಕಾಮೆಂಟ್ ಮಾಡಿದರು. 1,500 ಜನ ಶೇರ್ ಮಾಡಿದರು, ಒಬ್ಬರಿಗೊಬ್ಬರು ಹಂಚಿಕೊಂಡ್ರು. ಇಂತಹ ಒಂದು ಬಹುದೊಡ್ಡ ಸಂಭ್ರಮ, ಸಾಧನೆ ಇನ್ನೇನು ಬೇಕು ಪ್ರಭಾಕರ್ ಅವರಿಗೆ. ಇಂತಹ ಒಬ್ಬ ಪ್ರಭಾಕರ್ ಅವರು ಏನು 38 ವರ್ಷಗಳ ಕಾಲ ಸುದೀರ್ಘವಾದಂತಹ ಚಾಲಕರ ಸೇವೆಯನ್ನು ಸಲ್ಲಿಸಿ ನಿವೃತ್ತಿಗೊಂಡರು. ಆ ಸೇವಾ ನಿವೃತ್ತಿಯ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು ಹೂವಿನಡಗಲಿ ಸಾರಿಗೆ ಘಟಕದಲ್ಲಿ ಏರ್ಪಡಿಸಲಾದಂತಹ ಒಂದು ಸೇವಾ ನಿವೃತ್ತಿ ಸಮಾರಂಭದಲ್ಲಿ ಎಲ್ಲ ಸಹೋದ್ಯೋಗಿಗಳು ಪಾಲ್ಗೊಳ್ಳುವುದರ ಮೂಲಕ ಸಂಭ್ರಮಿಸಿದರು. ಕುಟುಂಬದವರು ಕೂಡ ಪಾಲ್ಗೊಳ್ಳುವುದರ ಮೂಲಕ ಸಂಭ್ರಮಿಸಿದರು. ಈ ಒಂದು ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿದ್ರು ಶ್ರೀರಾಮದೇವರ ದೇವಸ್ಥಾನದ ಧರ್ಮಕರ್ತರಾದಂತಹ ರಾಕೇಶ್ ಅಯ್ಯರಾಮ್ ಸ್ವಾಮಿಯವರು. ಇಂತಹ ಒಂದು ಸಾಧನೆ ಸಾಮಾನ್ಯ ಅಲ್ಲ, ಇದೊಂದು ತಪಸ್ಸಿದ್ದಂತೆ ಎನ್ನುವಂತಹ ಮಾತನ್ನು ಹೇಳುವುದರ ಮೂಲಕ ಪ್ರಭಾಕರ್ ಅವರ ನಿವೃತ್ತಿ ಜೀವನಕ್ಕೆ ಶುಭ ಕೋರಿದರು. ಅದೇ ರೀತಿಯಾಗಿ KKRTC ಹೂವಿನಡಗಲಿ ಸಾರಿಗೆ ಘಟಕದ ವ್ಯವಸ್ಥಾಪಕರಾದಂತಹ ವೆಂಕಟಾಚಲ್ ಅವರು ಕೂಡ ಬಹಳಷ್ಟು ಅದ್ಭುತವಾಗಿ ಮಾತನಾಡುವುದರ ಮೂಲಕ ನಮ್ಮ ಸಿಬ್ಬಂದಿ ಏನಿದೆ ರಾಜ್ಯ ಮಟ್ಟಕ್ಕೆ ಹೆಸರುವಾಸಿಯಾಗಿದೆ. ಹೂವಿನಡಗಲಿ ಸಾರಿಗೆ ಘಟಕದ ಸಿಬ್ಬಂದಿ ಸಾಕಷ್ಟು ಸಮಸ್ಯೆಗಳ ಮಧ್ಯೆಯೂ ಕೂಡ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ. ತಮ್ಮ ಎಲ್ಲ ಸಂಕಷ್ಟಗಳನ್ನು ಬದಿಗೊತ್ತಿ ಸೌಲಭ್ಯಗಳ ಕೊರತೆ ಮಧ್ಯೆ ಎಲ್ಲವನ್ನ ಮರೆತು ತಮ್ಮ ಸೇವಾ ವೃತ್ತಿಯನ್ನು ಮಾಡುವುದರ ಮೂಲಕ ಹೆಸರು ಪಡೆದಿದ್ದಾರೆ ಎನ್ನುವಂತಹ ಹೆಮ್ಮೆಯ ಮಾತುಗಳನ್ನಾಡಿದರು ಪ್ರಭಾಕರ್ ಅವರ ಬಗ್ಗೆ. ಪ್ರಭಾಕರ್ ಅವರು ನೋಡಿದ್ರೆ ಆರಂಭದಲ್ಲಿನೇ MP ಪ್ರಕಾಶ್ ರವರ ಭಾವಚಿತ್ರವನ್ನು ಪ್ರಕಟಿಸುವುದರ ಮೂಲಕ, ತಮ್ಮ ನಾಯಕರಾದಂತಹ MP ಪ್ರಕಾಶ್ ರವರ ಭಾವಚಿತ್ರವನ್ನು ಪ್ರಕಟಿಸುವುದರ ಮೂಲಕ, ಪೋಸ್ಟ್ ಮಾಡುವುದರ ಮೂಲಕ ತಮ್ಮ ಸೇವಾ ನಿವೃತ್ತಿ ಸಮಾರಂಭದ ಒಂದು ಪೋಸ್ಟನ್ನು ಹಾಕಿದ್ದಾರೆ. ಈ ಒಂದು ಅಭಿಮಾನ, ಈ ಒಂದು ಒಂದು ಋಣ ಪ್ರಜ್ಞೆ ಅಂತ ಹೇಳ್ತೀವಿ, ಆ ಋಣ ಪ್ರಜ್ಞೆ ಎಲ್ಲರಿಗೂ ಕೂಡ ಇರಬೇಕು. ಪ್ರಭಾಕರ್ ಅತ್ಯುತ್ತಮ ಚಾಲಕರು, ಅಪಘಾತ ರಹಿತ ಚಾಲಕರು, ಚಾಲಕ ರತ್ನ ಎನ್ನುವಂತಹ ಬಹು ನಾಮಾಂಕಿತ, ಬಿರುದಾಂಕಿತ ಪ್ರಶಸ್ತಿಗಳನ್ನು ಪಡೆದುಕೊಂಡು ನಮ್ಮ ಹೂವಿನಡಗಲಿಗೆ ಹೆಸರು ತಂದಂತಹ ಒಬ್ಬ ಚಾಲಕರು ಅಂತ ಹೇಳಿದರೆ ತಪ್ಪಾಗಲಾರದು. ಆವತ್ತೇನು ನಾನು ಬಹಳಷ್ಟು ಚಾಲಕರ ಸಂಕಷ್ಟಗಳ ಬಗ್ಗೆ ಹೇಳಿರಲಿಲ್ಲ. ಅದನ್ನೇ 14 ಲಕ್ಷ ಜನ ವೀಕ್ಷಣೆ ಮಾಡಿದರು. ಒಬ್ಬ ಚಾಲಕ ನಿಜವಾಗಲೂ ಕೂಡ ಒಬ್ಬ ಸೈನಿಕನಿಗೆ ಸಮಾನ. ತನ್ನ ಪ್ರಾಣವನ್ನು ಒತ್ತೆ ಇಟ್ಟು ತನ್ನ ಹೆಂಡರು ಮಕ್ಕಳು ಎಲ್ಲರನ್ನ ಮರೆತು ಸ್ಟೇರಿಂಗ್ ಕೈಯಲ್ಲಿ ಹಿಡಿದು ಕುಳಿತರೆ ತನ್ನನ್ನು ನಂಬಿ ಕುಳಿತಂತಹ 50-60 ಪ್ರಯಾಣಿಕರನ್ನು ರಕ್ಷಿಸುವಂತಹ ಹೊಣೆಯೂ ಕೂಡ ಚಾಲಕನ ಮೇಲಿರುತ್ತೆ. ಚಾಲಕ ಅಪಘಾತ ರಹಿತವಾಗಿರಬೇಕಾದ್ರೆ, ಯಾವುದೇ ಅಪಘಾತ ಆಗದಂತೆ ಚಾಲನೆ ಮಾಡಬೇಕಾದ್ರೆ, ಅದು ಹಗಲು ಇರುಳು ಚಾಲನೆ ಮಾಡಬೇಕಾದಂತಹ ಸಂದರ್ಭದಲ್ಲಿ ತಮ್ಮ ಪ್ರಾಣವನ್ನು ಪಣಕ್ಕಿಡಬೇಕು. ಪ್ರಯಾಣಿಕರ ಜೀವವನ್ನು ರಕ್ಷಿಸುವುದಕ್ಕಾಗಿಯೇ ತಮ್ಮ ಪ್ರಾಣವನ್ನು ಪಣಕ್ಕಿಡಬೇಕು. ಒಬ್ಬ ಚಾಲಕ ಡ್ಯೂಟಿ ಅಟೆಂಡ್ ಆದ ಅಂತ ಹೇಳಿದರೆ ಮತ್ತೆ ಮರಳಿ ಮನೆ ಬರೋವರಿಗೂ ಕೂಡ ಅವನ ಹೆಂಡರು ಮಕ್ಕಳು ಆತಂಕದಲ್ಲಿರ್ತಾರೆ. ರಸ್ತೆ ಅಪಘಾತಗಳ ಸುದ್ದಿ ಯಾವುದೇ ಒಂದು
ಚಾನೆಲ್ನಲ್ಲಿ ಬಿತ್ತರ ಆದಾಗಲೂ ಕೂಡ ಆತಂಕ ಕಾಡ್ತಾ ಇರುತ್ತೆ. ಪ್ರತಿಯೊಬ್ಬ ಚಾಲಕನ ಹೆಂಡರು ಮಕ್ಕಳಿಗೂ ಕೂಡ ಅಂತಹ ಹಲವು ಸಮಸ್ಯೆಗಳನ್ನು ಎದುರಿಸುವುದರ ಮೂಲಕ 38 ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ನಿವೃತ್ತಿಗೊಂಡಿದ್ದರು ಕೆ ಪ್ರಭಾಕರ್ ಅವರಿಗೆ ಇಂದು ಸೇವಾ ನಿವೃತ್ತಿ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಪರಸ್ಪರ ದಂಪತಿಗಳು ಹಾರವನ್ನು ಬದಲಾಯಿಸಿಕೊಳ್ಳುವುದರ ಮೂಲಕ ಸಾರಿಗೆ ಘಟಕದಲ್ಲಿ ತಮ್ಮ ವಿವಾಹ ಮಹೋತ್ಸವದ 30ನೇ ವರ್ಷದ ವಿವಾಹ ಮಹೋತ್ಸವದ ಕಾರ್ಯಕ್ರಮವನ್ನು ಕೂಡ ಆಚರಣೆ ಮಾಡಿಕೊಂಡರು. ಈ ಒಂದು ಸಮಾರಂಭದಲ್ಲಿ ಕೆ ಪ್ರಭಾಕರ್ ನಿವೃತ್ತಿಯನ್ನು ಹೊಂದಿದಂತಹ ಕೆ ಪ್ರಭಾಕರ್ ಅವರ ಮಕ್ಕಳು, ಸೊಸೆಯಂದರು, ಮೊಮ್ಮಕ್ಕಳು, ತಮ್ಮಂದಿರು ಎಲ್ಲರೂ ಕೂಡ ಪಾಲ್ಗೊಳ್ಳುವುದರ ಮೂಲಕ ಒಂದು ರೀತಿ ಹಬ್ಬದ ಸಂಭ್ರಮ ಮನೆ ಮಾಡಿತ್ತು. ಕೆ ಪ್ರಭಾಕರ್ ಅವರ ಕುಟುಂಬದಲ್ಲಿ ನಿವೃತ್ತಿ ಒಂದು ಸಾಧನೆ ಅಂತಲೇ ಹೇಳಬೇಕು. ನಿವೃತ್ತಿ ಸಂಪೂರ್ಣವಾದಂತಹ ವೃತ್ತಿ ಜೀವನವನ್ನು ಮುಗಿಸಿ ಯಾವುದೇ ಒಬ್ಬ ಸರ್ಕಾರಿ ನೌಕರಿಯನ್ನು ಮಾಡುವಂತಹ ವ್ಯಕ್ತಿ ನಿವೃತ್ತಗೊಂಡ್ರೆ ಅದು ಒಂದು ಹಬ್ಬ ಸಾಧನೆ ಅಂತಲೇ ಹೇಳಬೇಕು ಪ್ರಭಾಕರ್ ಅವರಿಗೆ.